ಗುರುಜಿ ತಾವು ಹೇಳ್ತಾ ಇದ್ರಿ ಲಕ್ಷ್ಮೀ ಸ್ತೋತ್ರ ಪ್ರಿಯೆ ಅಂತ. ಏನು ಸ್ತೋತ್ರ ಹೇಳ್ಕೋಬೇಕು? ಮಹಾಲಕ್ಷ್ಮಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಮಹಾಲಕ್ಷ್ಮಿ ವಂದೇಹಂ ವಂದನೀಯಾನಾಂ ವಂದ್ಯಾಂ ವಾಚಾಮದೀಶ್ವರಿಂ ವಂದೇ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ತಾಂ ದೇವಿಂ ಜಗನ್ಮಂಗಳಕಾರಿಣಿ. ಇದು ಪುಟಾಣಿ ಮಂತ್ರ. ಅವಳಿಗೆ ಲಕ್ಷ್ಮಿಗೆ ವಿಷ್ಣು ಪೂಜೆ ಮಾಡೋದು ತುಂಬ ಇಷ್ಟ, ವಿಷ್ಣುವಿಗೆ ಲಕ್ಷ್ಮೀ ಪೂಜೆ ಮಾಡೋದು ತುಂಬ ಇಷ್ಟ. ಗಂಡನ ಹೊಗಳಿ ಪೂಜೆ ಮಾಡಿದ್ರೆ ಅವಳಿಗೆ ತುಂಬ ಇಷ್ಟ. ಹರಿಹರ ಸ್ವರೂಪ ಅಂದರೆ ಈಶ್ವರನಿಗೆ ವಿಷ್ಣು ಪೂಜೆ ಎಷ್ಟು ಇಷ್ಟನೋ ಶಿವನಿಗೆ ವಿಷ್ಣು ಪೂಜೆ ಇಷ್ಟನೋ ಅಷ್ಟು ಥರ ನೀವು ಲಕ್ಷ್ಮಿ ಗಂಡನ ಪೂಜೆ. ಅದಕ್ಕೆ ಯಾವ ಸ್ತೋತ್ರ ತುಂಬ ಇಷ್ಟ ಅಂದರೆ ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನೆ ಶ್ರೀ ಪದ್ಮಾವತಿ ಸುಮಂಗಲಿ. ಎಷ್ಟು ಶ್ರೀ ಬಂತು? 5 ಶ್ರೀ ಬಂತು. ಅದಕ್ಕೆ ಆ ಶ್ರೀ 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 ಅಂತ ಬಂದಾಗ ಅವಳಿಗೆ ಆ ಶ್ರೀಕಾರದಲ್ಲೇ ಮುಳುಗೋಗಿರ್ತಾಳೆ. ಅವಳು ಸ್ತೋತ್ರ ಪ್ರಿಯ. ಯಾವುದೇ ಅಮ್ಮನವ್ರನ್ನಾದರೂ ಹಾಡಿ ಹೊಗಳ್ಬೇಕು, ಅಟ್ಟದ ಮೇಲೆ ಕೂಡಿಸ್ಬೇಕು. ನೀವು ಅಲಂಕಾರ ಪ್ರಿಯ ಲಕ್ಷ್ಮಿ ಅಲ್ಲ. ನೀವೇನು ಹೇಳುತ್ತೆ? ಇನ್ನೊಂದು ತಪ್ಪೇನು ಗೊತ್ತಾಗುತ್ತೆ? ಎಲ್ಲರೂ ಪೆದ್ದುಗಳು ನೀವು ಮಾಡೋದು, ನೀವು ಒಡವೆ ಹಾಕ್ಕೋಬೇಕು, ಲಕ್ಷ್ಮಿಗೆ ಸ್ವಲ್ಪ ಹಾಕಬೇಕು. ಅವಾಗ ಏನು ಮಾಡ್ತಾಳೆ? ತಥಾಸ್ತು ಅಂದರೆ ಏನೋ ಅರ್ಥ? ಹೇಗಿದೆಯೋ ಹಾಗಿರೋ ಅಂತಾಳೆ. ನೀವಿಲ್ಲಿ ಬಿಚ್ಚೊಳೆ ಗೌರಮ್ಮ ಇದ್ದಂಗೆ ಎಲ್ಲ ಅವಳಿಗೆ ಹಾಕಿದ್ರೆ ಹೇಗಿದೆಯೋ ಹಾಗಿರೋ ಅಂತಾಳೆ. ಸೊ ಒಡವೆ ಯಾವತ್ತಿದ್ರೂ ಬೀರುಳೇ ಇರುತ್ತೆ, ನಿಮ್ಮ ಮೇಲೆ ಬರೋದು ಹೇ ಇಲ್ಲ. ಅದಕ್ಕೆ ನೀವು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಶೆಟ್ರ ಮನೇಲಿ ಹೋಗಿ ನೋಡಿ. ಸಾಧಾರಣವಾಗಿ ಅವರು ಹೆಂಗೇ ಇರಲಿ, ಶೆಟ್ರು ಕಪ್ಪಗಿರಲಿ ಸುರುದ್ರೂಪಿಯಾಗಿರಲಿ ಹೆಂಗೇ ಇರಲಿ, ಒಡವೆಗಳು ಹಾಕೊಂಬಂದರೆ ಕತ್ತಲಲ್ಲಿ ಕಾಣೋದಿಲ್ಲ ಹೆಂಗಸರು. ಆ ಒಡವೆಗಳು ಕಾಣ್ತಿರುತ್ತೆ. ಆದರೂ ಗಂಡಂದ್ರೆ ಗೌರವವಾಗಿ ಹೆಣ್ಣನ್ನು ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಗೌರವ ಹೆಣ್ಣು ಮಕ್ಕಳಿಗೆ ಕೊಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಲಕ್ಷ್ಮಿ ಉಳಿತಾಳೆ. ಯಾವತ್ತು ತಿಳ್ಕೊಳ್ಳಿ, ಹೆಂಡತಿರನ್ನ ಗೌರವ ಕೊಡಿ, ದುಡ್ಡು ಅವಳ ಕೈಯಲ್ಲಿ ಕೊಡಿ. ಖರ್ಚು ಮಾಡೋಳು ಕೊಡಬೇಡಿ. ಬಾರ್ ರೆಸ್ಟೋರೆಂಟ್ ಊರು ಸುತ್ತ ಒಳಗೆ ಮಾಲ್ಗೆ ಹೋಗ್ಕೊಂಡು ಖರ್ಚು ಮಾಡ್ಕೊಂಡು ಕೊಟ್ಬಿಡ್ಬೇಡಿ. ಅವಳಿಗೂ ಒಂದು ಸ್ಟ್ರಿಕ್ಟಾಗಿ ಕೊಟ್ಬಿಟ್ಟು ನೋಡು, ಅಡುಗೆ ಮನೇಲಿಡು, ಡಬ್ಬಿ ಸೇವ್ ಮಾಡಿ. ಇನ್ನು ಮುಂದಕ್ಕೆ ತುಂಬ ಕಷ್ಟ ಇದೆ, ಎಲ್ಲರಿಗೂ ದುಡ್ಡುಗಳು ಹೇಳಿದ್ದೀನಿ. ಎಷ್ಟು ಸೇವ್ ಮಾಡ್ಕೊತೀರೋ ನಾಳೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು. ಸೊ ಆ ಹೆಣ್ಣುಮಕ್ಳು ಎಷ್ಟು ಸೇರಿಸ್ತೀರೋ ಆ ಹೆಣ್ಣುಮಕ್ಳು ಕೊಟ್ಬಿಟ್ಟು ರಾತ್ರಿ ಕೊಟ್ಟು ಬೆಳಗ್ಗೆ ಇಸ್ಕೊಳ್ಳಿ. ರಾತ್ರಿ 100 ರೂಪಾಯಿ ಕೊಟ್ಟಿದ್ದು ಬೆಳಗ್ಗೆ 200 ರೂಪಾಯಿ ನಾವು ಕೊಡೋಕ್ಕಲ್ಲ. ಅಭಿವೃದ್ಧಿ ಅಂತಲ್ಲ, ಅವಳು ಕೇಳಿ ಕೊಟ್ಟಿಟ್ಟು ಅವಳಿಗೆ ಎಷ್ಟು ಗೌರವ ಕೊಡ್ತೀರ ಹೆಂಡ್ತಿರಿಗೆ ಅಷ್ಟು ಚೆನ್ನಾಗಿ ನೀವು ಚೆನ್ನಾಗಿರ್ತೀರ. ಇದು ರಹಸ್ಯ. ಶೀಘ್ರಮೇ ಕಲ್ಯಾಣ ಪ್ರಾಪ್ತಿರಸ್ತು. ಹೆಣ್ಣು ಮಕ್ಕಳು ಯಾರ್ಯಾರು ಮದುವೆ ಆಗಿಲ್ಲ, ನಾಳೆ ಚೆನ್ನಾಗಿ ಅವ್ರ ಹತ್ರ ಅಕ್ಷತೆ ಏನು ಕಲಶಕ್ಕೆ ಹಾಕ್ತೀರಾ ಅದ್ರ ಕೆಳಗೆ ಬಿದ್ದಿರೋ ಅಕ್ಷತೆಯಲ್ಲಿ ಪ್ರಾರ್ಥನೆ ಮಾಡಿ. ಆಗಲೇ ಪಾಪ ಯಾರೋ ಕೇಳಿದ್ರು. ಏನು ಕೇಳಿದ್ರು? ಗೋಮತಿ ಚಕ್ರ ಅಂತ. ಅಕ್ಷತೆ ಸಮೇತ ಗೋಮತಿ ಚಕ್ರನ ಒಂದು ಕೆಂಪು ಬಟ್ಟೆಯಲ್ಲಿ ಸತ್ತಿ ನೋಡೆ, ನೀನು ಎಲ್ಲಿ ದುಡ್ಡು ಇಟ್ಕೊಂಡಿರ್ತೀಯ, ನೀನು ಎಲ್ಲಿ ಬಟ್ಟೆಗಳು ಇಟ್ಕೊಳ್ತೀಯ ಆ ಜಾಗದಲ್ಲಿ ಇಟ್ಕೊಳ್ಳೆ ಅಂತ ಹೇಳಿ ಅವ್ರು ಕೊಟ್ಬಿಡಿ. ಬೇಗ ಕಲ್ಯಾಣ ಮಾಡಿಸ್ತಾನೆ ಶ್ರೀನಿವಾಸ. ಸೊ ಇದಕ್ಕೆಲ್ಲ ಒಳ್ಳೆಯದಾಗಲಿ. ಮದುವೆ ಹುಡುಗರಿಗೆ ಏನು ಮಾಡಬೇಕು ಅಂತ ಕವಡೆಗಳನ್ನ ದುಡ್ಡು ಪ್ರಾರ್ಥನೆ ಮಾಡಾಗ ಆಗಲೇ ಪಾಪ ಪ್ರಶ್ನೆ ಕೇಳಿದಾಗ ಮೊದಲೇ ಹೇಳಿಟ್ಟಂಗೆ 32 ಕಾಯಿನು, 1 ರೂಪಾಯಿ ಆದರೂ 32 ಕಾಯಿನು, 5 ರೂಪಾಯಿ ಆದರೂ 32 ಕಾಯಿನು, ಒಂದೇ ಒಂದು ನಿಂಬೆಹಣ್ಣು ಪಾದರಸ, ಅದರ ಜೊತೆಗೆ ಅದನ್ನೆಲ್ಲ ಇಟ್ಟು ಹಾಗೇ ಪೂಜೆ ಮಾಡಿಬಿಟ್ಟು ಬಟ್ಟಲು ಸಮೇತ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಅದಕ್ಕೆ ಕನಕಾಂಬರ ಹೂವು ಕನಿಷ್ಠ ಪಕ್ಷ 2 ಕನಕಾಂಬರ ಹೂವು ದಿನ ಸಾಯಂಕಾಲ ಬೆಳಗ್ಗೆ ಊದ್ಗಡ್ಡಿ ತೋರಿಸಿ ಧೂಪದೀಪಂ ಸಮರ್ಪಯಾಮಿ. ಇಷ್ಟೇ, ಇನ್ನೇನು ಎಕ್ಸ್ಟ್ರಾ ಮಾಡಬೇಕಲ್ಲ. ಆಮೇಲೆ ಮಹಾಲಕ್ಷ್ಮಿಗೆ ನಾಳೆ ಮಾಡಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಹಸು ಗೋಪೂಜೆ ಮಾಡೋದು ಮರಿಬೇಡಿ. ಎಷ್ಟು ಚೆನ್ನಾಗಿ ಹಸುನ ತೊಳೆದು, ಎಷ್ಟು ಚೆನ್ನಾಗಿ ಕಾಲು ತೊಳೆದು ಅರ್ಶಿನ ಕುಂಕುಮ ಇಟ್ಟು ಒಂದು ಹಸುಗೆ ನಾಳೆ ಬಾಳೆಹಣ್ಣು ನೀವು ತಿನ್ನಿಸಿ, ಇಡೀ 300 ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಆ ಒಂದು ಹಸುಲ್ ಸಿಗುತ್ತೆ. ಅದಕ್ಕೆ ಭಾರತ ಸಂಸ್ಕಾರದಲ್ಲಿ ಗೋಮಾತಾಯ ನಮಃ, ಗೋಮಾತೆ ಅಷ್ಟು ವಿಶೇಷತೆ. 300 ಮುಕ್ಕೋಟಿ ದೇವತೆಗಳು, ಅದರಲ್ಲಿ ಆ ಗೋಮಾತೆ. ಆ ಗೋಮೂತ್ರ ನಾವು ಅದಕ್ಕೆ ಎಲ್ಲದಕ್ಕೂ ನೋಡಿ, ಪ್ರೋಕ್ಷಣೆ ಮಾಡೋಕ್ಕೆ, ಸೇವನೆ ಮಾಡೋಕ್ಕೆ, ಶುದ್ಧಿ ಮಾಡೋಕ್ಕೆ ಎಲ್ಲವೂ ಅವರಿಗೆ. ಮಾವಿನ ಸೊಪ್ಪು ಬಹಳ ಮುಖ್ಯ, ವೀಳ್ಯದೆಲೆ ಬಹಳ ಮುಖ್ಯ. ಆಚರಣೆ ಮಾಡ್ತಕ್ಕಂಥವ್ರು ಕಲಶ ವ್ರತ ಇದ್ದವ್ರು ಮಾತ್ರ ತೆಂಗಿನಕಾಯಿ ಇಡಿ, ಇಲ್ಲದಿದ್ದವ್ರು ಇಲ್ಲ. ಹರಿದ್ರಾಲಂಕಾರ ಹರ್ಷಣ, ಅದಕ್ಕೆ ದಾರಿದ್ರ್ಯ ಪರಿನಾಶನ ಅಂತ. ಕುಂಕುಮಾಲಂಕಾರ ರಕ್ತ ತಿಲಕನ ಇಡಬೇಕು. ಕುಂಕುಮಾಲಂಕಾರ ಲಕ್ಷ್ಮೀಭೂಷಿತ. ಆ ತೆಂಗಿನಕಾಯಿಗೆ ಒಂದು ಸ್ವಲ್ಪ ರಕ್ತ ತಿಲಕ, ಕೆಳಗಡೆ ಒಂದು ಚಂದ್ರ. ನೀವುಗಳು ಚಂದ್ರ ನಾಳೆ ಇಟ್ಕೊಳ್ಳಿ. ಚಂದ್ರ ಅಂದ್ರೆ ಏನೋ ಯಾವುದೋ ಚಂದ್ರ ಅಲ್ಲ, ಆಂಜನೇಯನ ಚೆಡ್ಡಿಗೆ ಹಾಕೋ ಭಂಡಾರ ಇದೆಯಲ್ಲ, ಅದು ತುಪ್ಪದಲ್ಲಿ ಕಲಿಸಿದ್ರೆ ಭಂಡಾರ, ಹಾಗೆ ಪುಡಿ ಥರ ಇದ್ದರೆ ಚಂದ್ರ. ಅದನ್ನು ಕೆಳಗೆ ಇಟ್ಕೊಳ್ಳಿ. ಎಲ್ಲರೂ ಕಳ್ಕಳಾಗಿರ್ತೀರ, ಪರಪುರುಷ ಕಾಮದೃಷ್ಟಿ ಬರಲ್ಲ. ಲಕ್ಷಣ ಕೈ ತುಂಬ ಬಳೆ ಹಾಕ್ಕೊಳ್ಳಿ, ಫಸ್ಟ್ ಕ್ಲಾಸ್ ಸೀರೆ ಉಟ್ಕೊಳ್ಳಿ, ಕಾಲು ಗೆಜ್ಜೆ ಹಾಕ್ಕೊಳ್ಳಿ. ಅಯ್ಯೋ ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟರೆ ಅವ್ರು ಮೇಷ್ಟ್ರು ಬೈತಾರೆ, ಅವ್ರು ನಾಳೆಲ್ಲ ಅನುಭವಿಸಿ ಚೆನ್ನಾಗಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಧೀಮಿ ಧಿಮಿ ನಾದ ಸ್ವರೂಪಿಣಿ ಹೇಮಮ್ಮಯ್ಯೆ ಆ ಮಂತ್ರ ಹೇಳಿದಾಗ ಆ ಹೆಂಗಸ್ರಂಗೆ ಬರ್ತಾ ಇದ್ರೆ ಎಲ್ಲರೂ ಸಂತೋಷ. ಅದಕ್ಕೆ ಹೆಂಡ್ತೀರನ್ನ ವಿಶೇಷವಾಗಿ ಸಾಯಂಕಾಲ ಕುಟುಂಬ ಪರಿವಾರ ಸಮೇತ ಗಂಡಂದರು ಒಂದು ದೇವಸ್ಥಾನ ಕರ್ಕೊಂಡೋಗಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬನ್ನಿ. ಬೆಳಗ್ಗೆನೇ ಎಲ್ಲ ಕಾರ್ಯಕ್ರಮ ಮುಗಿಸಿ ಸಾಯಂಕಾಲ ಹೋಗ್ಬಿಟ್ಟು ಎಲ್ಲೋ ಕೂತ್ಕೋಬೇಡಿ. ಪೂಜೆ ದಿವಸ ಸಾಕು, ಮಾಲು ಗೀಲು ನಾಡಿದ್ದು ಮಾಡ್ಕೊಳ್ಳಿ. ಟೂರ್ ತೂಸ್ತಾ ಇದ್ದೀರಾ, ಇವತ್ತು ನಾಳೆ ಮಾಡಿದಾಗ ಕುಟುಂಬ ಪರಿವಾರ ಸಮೇತ ಒಂದು ದೇವಾಲಯಕ್ಕೆ ಹೋಗಿ. ಅದಕ್ಕೆ ಮುಸಲ್ಮಾನರು ವಿಶೇಷವಾಗಿ ಒಂದು ಹೇಗೆ ಒಗ್ಗಟ್ಟಾಗಿ ಪೂಜೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಎಷ್ಟು ಚೆನ್ನಾಗಿ ಮಾಸ್ ಪೂಜೆ ಮಾಡ್ತಾರೆ. ನಾವು ಒಂದು ದೇವಸ್ಥಾನಕ್ಕೆ ಬನ್ನಿ ಅಂದರೆ ಅಯ್ಯೋ ನೋಡೋಣ ಬಿಡಿ ನೀನು ಹೋಗ್ಬಾರೆ ಅಂತೆಲ್ಲ ಹೇಳೋದು, ಅಥವಾ ನೀವು ಹೋಗ್ರಿ ನಾ ಬರಲ್ಲ ಅಂತೆಲ್ಲ ಹೇಳೋದು. ಯಾವ ದೇವಸ್ಥಾನಕ್ಕೆ ಹೋದ್ರೆ ಒಳ್ಳೇದು? ಯಾವುದೋ ದೇವಸ್ಥಾನಕ್ಕೆ ಹೋಗ್ಲಿ, ಒಂದು ಅರ್ಚನೆ ಮಾಡ್ಕೊಂಬಂದ್ರೆ. ಯಾಕೆ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಕಲ್ಪವೃಕ್ಷ ತೆಂಗಿನ ಮರ ಇದ್ದರೆ, ಅಲ್ಲಿ ತೆಂಗಿನ ಮರ ಇದ್ರೇನೆ ಈಶ್ವರನಿಗೆ ಪರಿವರ್ತನೆ. ಎಲ್ಲಿ ತುಳಸಿ ಇರುತ್ತೋ ಅಲ್ಲಿ ವಿಶೇಷ. ಆಮೇಲೆ ಹೇಳೋದು ಮರ್ತೋದೆ, ನೀವು ಹೇಳಿದ ಜ್ಞಾಪಕ ಆಯಿತು. ಎಲ್ಲರೂ ದಯವಿಟ್ಟು ನಾಳೆ ತುಳಸಿ ಪಾಟಲ್ಲಿ ಪುಟಾಣಿದು ಒಂದು ತುಳಸಿ ಪಾಟ್ನ ದೇವಿ ಹತ್ರ ತಂದು ಇಟ್ಕೊಳ್ಳಿ. ನಾಳೆ
ಪೂಜೆ ಮಾಡುವಾಗ ಶ್ರೀ ತುಳಸಿ ಜಯ ಮುನಿಯವೇ ಜಯ ಮುನಿಯವೇ ಮಂಗಳಗ ವಿಷ್ಣುಗಾನೆ ವಿಷ್ಣು ತುಳಸಿವೆ ಶ್ರೀ ಕೃಷ್ಣ ತುಳಸಿವೆ ಜಯಾರತಿ ಜಯ ಪೂಜಿತ ಮಂಗಳ ಸೌಭಾಗ್ಯವತಿ ಶ್ರೀ ತುಳಸಿ ಜಯ ಮುನಿಯವೇ. ಹೇಗೆ ನಾವು ದೀಪಾವಳಿಗೆ ತುಳಸಿ ಪೂಜೆ ಮಾಡ್ತೀವೋ ನಾಳೆನೂ ಅವಳು ತಂದ ಪಾಠ ಚೆನ್ನಾಗಿ ಸುಣ್ಣ ಹಚ್ಚಿ ಅರ್ಶಿನ ಕುಂಕುಮ ಇಟ್ಟು ಆ ತುಳಸಿ ಪೂಜೆ ಮಾಡಿದ್ರೆ ಇಷ್ಟಾರ್ಥ ಫಲ ಸಿದ್ಧಿ ಆಗುತ್ತೆ. ಸೊ ಇದೆಲ್ಲನೂ ಲಕ್ಷ್ಮಿಯ ಸಂಕೇತವಾಗಿರತಕ್ಕಂಥದ್ದು. ಎಲ್ಲನೂ ಪುಟಾಣಿ ಹೆಣ್ಣುಮಗಳು ಮೈನಾರಾಗಿರ್ತಕ್ಕಂಥವಳು, ಪುಟಾಣಿ 5 ವರ್ಷಕ್ಕಿಂತ ಚಿಕ್ಕವಳು, ಯವನಾವಸ್ಥೆಯವಳು, ಮುಪ್ಪಿನ ವಯಸ್ಸಿನವಳು, ವಯಸ್ಸಾದ ಮುತ್ತೈದೆ ಇರುತ್ತೆ ಅಂದರೆ ಅವ್ರಿಗೊಂದು ಹಣ್ಣು ಮುದುಕಿ ಇರುತ್ತೆ. ಅಂಥವ್ರನ್ನ ಯಾರಾದರೂ ಮುತ್ತೈದೆ ಸಿಕ್ಬಿಟ್ರೆ ಏನು ಅವ್ರು ನೋಡಿ ಆ ಕಳೆ ಅರ್ಶಿನ ನಿಧಾನಕ್ಕೆ ಹಚ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾರೆ. ಅಂಥವ್ರ ಕೈಯಲ್ಲಿ ನೀವು ಒಂದು ಆಶೀರ್ವಾದ ತೊಗೊಳ್ಳಿ. ಅಜ್ಜಿಂದಿರ್ತಾರೆ, ತಾತಂದ್ರ ಜೊತೆಗೆ ಅವ್ರು ಯಾರೋ ಇರ್ತಾರೆ, ಅಂಥವ್ರನ್ನ ಕುಟುಂಬ ಸಮೇತನ ಆಶೀರ್ವಾದ ತೊಗೊಳ್ಳಿ. ನಿಮ್ಮ ಕುಟುಂಬ ಬಾಳ್ವಿಕೆ ಎಲ್ರಿಗೂ ಚೆನ್ನಾಗಿರಲಿ. ಟಿವಿ ಕಾರ್ಯಕ್ರಮ ಮುಖಾಂತರ ಇವತ್ತು ಯಾರು ಗುರುಜಿ ಅಂದ್ರೆ ಈಗ ವರಮಹಾಲಕ್ಷ್ಮಿ ನಾಳೆ ಹಬ್ಬ ಆಚರಣೆ ಮಾಡೋದಕ್ಕೆ ಆಗದೆ ಇದ್ರೆ ಕಾರಣಾಂತರದಿಂದಾಗಿ ಅವ್ರು ಏನ್ ಮಾಡ್ಬೇಕು, ಮುಂದೆ ಯಾವಾಗಾದ್ರೂ ಕತೆ ಅಂದ್ರೆ ವ್ರತ ಮಾಡಕ್ಕಿಲ್ಲ, ಏನಾದ್ರೂ ತುಂಬಾ ಸಂತೋಷ. ಈ ವರ್ಷ ಆಗಿಲ್ಲ, ಮುಂದಿನ ವರ್ಷ ಅಷ್ಟೇ. ಪಾಪ ಬಹಳ ಜನ ಬೇರೆ ಬೇರೆ ಏನಾದ್ರು ಪೋಸ್ಟ್ಪೋನ್ ಪ್ರೀಪೋನ್ ಅನ್ಕೊಂತಾರೆ. ಒಂದು ಹುಟ್ಟದಬ್ಬ ಇನ್ನೊಂದ್ಸರಿ ನಾನು ಮಾಡ್ಕೊಳಕ್ಕಾಗಲ್ಲ, ನೆಕ್ಸ್ಟ್ ಇಯರೇ ಹುಟ್ಟದಬ್ಬ. ಆದರೆ ಪಾಪ ನಿಮ್ಮ ಸಂಸ್ಕಾರಕ್ಕೆ, ಅಯ್ಯೋ ನಿಮ್ಮ ಸಮಾಧಾನಕ್ಕೋಸ್ಕರ ಆ ಶಾಸ್ತ್ರಿಗಳೆಲ್ಲ ಕಥೆಗಳೇ ಇರ್ತಾರೆ ಭಾಳ ಜನ. ಹಾಗೆಲ್ಲ ಯಾವುದೂ ಶಾಸ್ತ್ರಗಳಿಲ್ಲ. ಒಂದು ಸಲ ಮಾಡಿದ್ದೆ ಇವತ್ತು ತಪ್ಪೋಯ್ತು ಅಂದರೆ ಇನ್ನೇನಿದ್ರು ನೆಕ್ಸ್ಟ್ ಇಯರ್ ನೀವು ಬೇಕಾದ್ರೆ ಪೂಜೆ ಪುನಸ್ಕಾರ ನಿಮ್ಗೆ ಅಕಸ್ಮಾತ್ ಆಗಲಿಲ್ವಾ, ಈ ಸಲ ಆಗಲಿಲ್ಲ ನೋಡಿ, ಆಗಲೇ ಪಾಪ ಅವ್ರು ಹೇಳಿದ್ರು ನನಗೆ ಸ್ವಲ್ಪ ಸುಸ್ತು, ದೇವಸ್ಥಾನಕ್ಕೆ ಹೋಗಿ ಯಾವ್ದಾರ ಲಕ್ಷ್ಮೀ ದೇವಸ್ಥಾನ, ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅರ್ಚನೆ ಮಾಡಿಸಿ ಸಾಕು. ಲಕ್ಷ್ಮಿ ನಾನು ಇವತ್ತು ಹೇಳೋಕ್ಕಾಗಿಲ್ಲ ಕಣಮ್ಮ, ನೀನು ಇಲ್ಲಿ ಕೂತಿದ್ಯಾ, ಒಳ್ಳೆ ಅಭಿಷೇಕ ಮಾಡಿಸ್ಕೊಂಡಿದ್ಯಾ, ಒಳ್ಳೆ ಅಲಂಕಾರ ಮಾಡಿದೆ, ಇವತ್ತು ನಮಸ್ಕಾರ ಮಾಡೋಕ್ಕೆ ಬಂದಿದ್ದೀನಿ ಕಣೆ ತಾಯಿ, ನನಗೆ ಸ್ವಲ್ಪ ಶಕ್ತಿ ಕೊಡೆ ಅಂತ ಕೇಳ್ಕೊಳ್ಳಿ. ಆಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೂ ಶಕ್ತಿ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳೋಕ್ಕೆ ಒಂದು ನೆಮ್ಮದಿ ಕೊಟ್ಟು, ಏನು ನಾಳೆ ಸೈಲೆಂಟಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಎಲ್ಲ ಹೆಂಗಸರು, ಭಾಳ ಇಲ್ಲಿ ದೆರೆದಿದ್ದವನೇ ಅಂತ ಯಜಮಾನ್ರನ್ನ ಬೈಯೋದು ಅಥವಾ ಮಕ್ಕಳನ್ನ ಎಲ್ಲ ತಲೆಯಿಂದ ಬಿಸಾಕಿ ಟೆನ್ಷನ್ ಫ್ರೀಯಾಗಿ ಆ ಲಕ್ಷ್ಮಿನ ನನ್ನ ಗಂಡನ ಸರಿ ಮಾಡು, ನನ್ನ ಮಕ್ಕಳಿಗೆ ಮದುವೆ ಮಾಡು, ನನ್ನ ಮಕ್ಕಳು ಓದೋ ಥರ ಮಾಡು, ನೆಮ್ಮದಿಯಾಗಿ ಎಲ್ಲ ಸುಖ ಜೀವನದಿಂದ ಕೇಳ್ಕೊಳ್ಳಿ. ಇದು ಪ್ರಾಪ್ತಿ. ಸೊ ಅದೆಲ್ಲದಕ್ಕೂ ಇಂಪಾರ್ಟೆಂಟ್ ಏನು ಗೊತ್ತಾ, ಕೊಟ್ಟವನಿಗೆ ಕೊಡಬೇಡಿ, ಎಲ್ಲರಿಗೂ ಸ್ವಯಂ ಪಾಕ. ಏನು ವಿಶೇಷವಾಗಿರ್ತಕ್ಕಂಥ ಸಂಭಾವನೆಯನ್ನು ಕೊಡಬೇಕು, ಯಾರ ಅರ್ಚಕರು ಕೊಡಬೇಕು, ಇದ್ದವನಿಗೆ ಕೊಡಬೇಡಿ. ಹೇಳಿದ್ದೀನಿ ಈಗಲೇ, ನೀವು ಅಕಸ್ಮಾತ್ ಕ್ಯಾಸೆಟ್ ಹಾಕೊಂಡು ವ್ರತ ಮಾಡೋದು ಸಾಕು. ಒಬ್ಬನು ಒಂದು ಮನುಷ್ಯ ಒಂದು ಅರ್ಚಕ ಪೂಜೆ ಮಾಡಬೇಕು ಅಂದರೆ ಹಲೋ ಬಂದೆ ಅಂದ್ಬಿಟ್ಟು ಒಂದು ದಿವಸ ಒಂದೇ ಪೂಜೆ ಮಾಡಬೇಕು. ನಾಳೆ ಬೆಳಗ್ಗೆ ಪೂಜೆ ಮಾಡೋದು ಸಂಧ್ಯಾ ಕಾಲದಲ್ಲಿ ಮಾಡ್ಬೋದೇ ಹೊರತು ಒಂದು ದಿನಕ್ಕೆ 10 ಪೂಜೆ ಮಾಡೋವಂಥ ಅರ್ಚಕನ ಕರಿಬೇಡಿ. ಯಾರು ದೂರದಲ್ಲಿ ಬಡ ಬ್ರಾಹ್ಮಣ ಪಂಚೆ ಹರಿದೋಗಿರುತ್ತೆ, ನೀವು ಎತ್ಕೊಂಡಾಗ ಅಂತ ಅವನು ಕೊಡಿ. ಆ ಹಣ್ಣು ಹಂಪ್ಲ ಆ ಕುಟುಂಬಕ್ಕೆ ಕೊಡಿ, ಅಕ್ಕಿ ಬೇಳೆ ದವಸ್ಥಾನ ಸಮೇತ. ಅವನು ತಿಂದು ತುಂಬ ಸಂತೋಷ, ನೀವು ಚೆನ್ನಾಗಿರಿ 100 ವರ್ಷ ಅಂತ ನೋಡಿ, ಅದು ನಿಮ್ಮ ಆಶೀರ್ವಾದ. 100 ಪಂಚೆ ಇರೋನಿಗೆ ನೀವು ಒಂದು ಪಂಚೆ ಕೊಟ್ಟರೆ ಅವನು ಯಾವ ದುಡ್ಡು ಬಂತಾನೋ ಅದು ಪ್ರಯೋಜನ ಇಲ್ಲ. ಸೊ ಅದರಿಂದ ಭಾವನೆಗಳು ಯದ್ಭಾವಂ ತದ್ಭವತಿ. ಸೊ ನಿಮ್ಮೆಲ್ಲರ ಪ್ರಕಾರ, ವೀಣಾ ಪ್ರಕಾರ, ನನ್ನ ಪ್ರಕಾರ ಸುವರ್ಣ ಮುಖಾಂತರ ನಿಮಗೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಿಮಗೆಲ್ಲರಿಗೂ ಮನಬಿಚ್ಚಿ ಪರಿಪೂರ್ಣವಾಗಿರ್ತಕ್ಕಂಥ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಗುರುಜಿ, ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದ. ವೀಕ್ಷಕರೇ, ಯಥಾಶಕ್ತಿ ತಥಾ ಭಕ್ತಿ ಲಕ್ಷ್ಮೀ ಪೂಜೆಯನ್ನ ಮಾಡಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳಿ. ಸಕಲ ಸೌಭಾಗ್ಯ ಸಂಪತ್ತು ತಮ್ಮದಾಗ್ಲಿ ಅಂತ ಆಶಿಸ್ತಾ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.